ಅರೆ ರಮೇಶ್ ಜಾರಕಿಹೊಳಿ ಮೇಲೆ ಏನ್ ದ್ವೇಷ? ರಾಜಣ್ಣ ಏನ್ ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನ್ ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟ್ ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ, ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡ್ಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನು ಬೇಲ್ ಆರ್ಡರ್ಗಿತ್ತು ಹೋಗಿದೆ. ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸ್ ಅವ್ರು ನಿಲ್ಲಿಸಿ ಕೊಳ್ಳಪಟ್ಟಿ ಇಳ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾ ಇದ್ರ? ರೇವಣ್ಣ ಏನು ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾ ಇದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ? ದೇವೇಗೌಡರ ಮನೆ ಒಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ, ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಳಪಟ್ಟಿ ಇಳ್ಕೊಂಡ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ ಇವು. ದೇವ್ರವನಲ್ಲಿ ಡಿಸೈಡ್ ಆಗಿದ್ದೀನಿ, ನಾನು ಸತ್ರು ಚಿಂತೆ ಇಲ್ಲ. ನನಗಾಗಿರೋ ನೋವು ಬಹಿರಂಗಪಡಿಸ್ಬೇಕು, ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗಪಡಿಸ್ಬೇಕು. ಇವಾಗ ತನಿಖೆ ಮಾಡಕ್ಕೆ ಹೇಳಿದಾರೆ ತಾನೆ, ಆಗಿರೋದು ನಿಜ. ತನಿಖೆ ಮಾಡಕ್ಕೆ ಹೇಳೋರೆ. ನಂದು ಆಗೋಗಿದೆ, ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ. ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೀಟ್ ಚರಿತ್ರೆ ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ರನ್ನ ವಿಡಿಯೋ ಫುಟೇಜ್ ಇದೆ, ನನ್ನ ಹತ್ರ ಮಾತಾಡಿರೋದಿದೆ, ನನಗೆ ಬಂದು ಎದುರಿಸೋರೋದಿದೆ, ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕ್ಕೆ ಅಂತ ಹೇಳಿರೋದಿದೆ. ನಾನು ಯಾವಾಗ ಒಪ್ಕೊಂಡಿಲ್ಲ ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ ತಕ್ಷಣ ರೇಪ್ ಕೇಸ್ ತಂದಿಡ್ತಾರೆ. ಅವತ್ತೇ ಇಂಥ ಪಾಪದ ಕೆಲಸಗಳು. ಏನು ಇಷ್ಟೊಂದು ದ್ವೇಷನ? ಏನ್ರಿ ಇದು? ಇಷ್ಟೊಂದು ಕರ್ಮನ? ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು? ಇಡೀ ದೇಶದಲ್ಲೆಲ್ಲ ಜೊತೆಯಲ್ಲಿದ್ದವರಿಗೆ. ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು. ಇವತ್ತು ಕಾಂಗ್ರೆಸ್ ಅಲ್ಲಿರುವಂತ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ, ನನಗೆ ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ. ಏನಿವೆಲ್ಲ? ಹಿಂಗೂ ಬದುಕ್ಬೋದಾ? ಇಷ್ಟು ಕೆಟ್ಟತನದಲ್ಲಿ ಬದುಕ್ಬೋದಾ? ಇದು ಒಳ್ಳೇದಲ್ಲ ಇದು.